ಈ ದೇಶದ ಸಾರ್ವಜನಿಕರಿಗೆ ನ್ಯಾಯಾಂಗ ಇಲಾಖೆ ಮೇಲೆ ಆಲ್ರೆಡಿ ನಂಬಿಕೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಇದೆ. 19 ದಿನ ಉಪವಾಸ ಸತ್ಯಾಗ್ರಹ ನಡೆದಿದೆ. ರಾಹುಲ್ ಗಾಂಧಿ ಆಗ್ಲಿ, ಅವರ ಟೀಮ್ ಆಗ್ಲಿ, ಅವರ ಪಕ್ಷ ಆಗ್ಲಿ ಜಂತರ್ ಮಂತರ್ಗೆ ಹೋಗಿ ಏನು ಎತ್ತ ಅಂತ ವಿಚಾರ ಮಾಡ್ತಾರೆ. ನಿಜವಾದ ದೇಶಭಕ್ತಿ ಇರುವಂತಹ, ದೇಶದ ಮೇಲೆ, ಪ್ರಜಾಪ್ರಭುತ್ವ, ಕಾನ್ಸ್ಟಿಟ್ಯೂಷನ್ ಮೇಲೆ, ಕಾನೂನು ಮೇಲೆ ಗೌರವ ಇರುವಂತವರು ಇಂಥ ಘಟನೆಯನ್ನು ಖಂಡಿಸ್ಬೇಕು. ಲಾಠಿ ಇದೆಯಲ್ಲ, ಲಾಠಿಲಿ ಸ್ಕ್ರೂ ಮೊಳೆಗಳಿರುವಂತಹ ಲಾಠಿಗಳನ್ನ ತಗೊಂಡು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಸೋನಂ ವಾಂಗ್ಚುಕ್ ಅವರು ಈ ಹೋರಾಟದಲ್ಲಿ ಜೊತೆಗೂಡಿ ಮಳೆಗಾಲದ ಅಧಿವೇಶನವರೆಗೆ ನಿಮ್ಗೆ ಕಾಲಾವಕಾಶ ಕೊಟ್ವಿ, ನಾವು ಸಂಸತ್ ಭವನಕ್ಕೆ ನಾವು ಮುನ್ನುಗ್ತೀವಿ ಅಂತ 20 ದಿನಗಳಿಂದನೇ ಸಹ ಹೇಳಿ, ಅವಾಗ್ಲೂ ಸಹ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಪ್ರಧಾನ ನರೇಂದ್ರ ಮೋದಿಗಳು ಸಹ ಗಮನ ಹರಿಸಿಲ್ಲ. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಂತಹ ವ್ಯಕ್ತಿಗಳನ್ನ ಬೆಳಗಿನ ಜಾವ ಇದ್ದಕ್ಕಿದ್ದಾಗಲೇ ಬಂದು ಎತ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಗೃಹ ಬಂಧನದಲ್ಲಿ ಇಟ್ಬಿಡೋದು, ಈ ಘಟನೆ ಬಗ್ಗೆ ಗಮನ ಹರಿಸ್ತಾ ಇರೋದ್ರಿಂದನೇ ಇವತ್ತು ನಿನ್ನೆ ನಡೆದಂತಹ ಘಟನೆಗೆ ಕಾರಣ ಅಂತಾನೆ ಹೇಳಿ. ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಕೆಲವೊಂದಷ್ಟು ವಿಡಿಯೋಗಳನ್ನ ನೋಡಿದೆ. ಅಲ್ಲಿ ಸಹ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರೋದು, ಪೊಲೀಸ್ ಅವರೇ ಕಲ್ಲು ಹೊಡೆದಿರೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಂದ್ರ ಅಂತ. ನಾನು ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ಚಾಮರಾಜನಗರ. ಬಂಧುಗಳೇ, ನಿನ್ನೆ ದೆಹಲಿಯ ಜಂತರ್ ಮಂತರ್ ನಲ್ಲಿ ನಡೆದಂತಹ ಪ್ರತಿಭಟನೆ ವಿಚಾರವಾಗಿ ಮಾತಾಡೋದಾದ್ರೆ, ನಿನ್ನೆ ಘಟನೆ ಈ ದೇಶ ತಲೆ ತಗ್ಗಿಸುವಂತಹ ಅಮಾನವೀಯ ಮತ್ತೆ ಒಂದು ದುರಂತ ಒಂದು ಘಟನೆ ಅಂತಾನೆ ಸಹ ಹೇಳ್ಬೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ಗೌರವಿತ ನ್ಯಾಯಮೂರ್ತಿಗಳು ಮಾತಾಡ್ತಾ ಈ ದೇಶದ ನಿರುದ್ಯೋಗ ಯುವಕರು ಕಾಕ್ರೋಚ್ಗಳು, ಜಿರ್ಲೆಗಳು ಎಂದು ಮಾತಾಡ್ತಾ ಇವತ್ತು ಒಂದು ದೊಡ್ಡ ಸಮಸ್ಯೆನ ಸಹ ಉದ್ಭವ ಆಗಿದೆ. ಆ ಕಾರಣಕ್ಕಾಗಿ ಬಂಧುಗಳೇ, ಈ ಹೋರಾಟ ಕಳೆದ ಒಂದು 2-3 ತಿಂಗಳಿಂದನೂ ಸಹ ಸೋಷಿಯಲ್ ಮೀಡಿಯಾದಿಂದ ಪ್ರಾರಂಭವಾಗಿ ಇವತ್ತು ಜಂತರ್ ಮಂತರ್ ವರೆಗೂ ಸಹ ತಲುಪಿದೆ. ಈ ವಿದ್ಯಾರ್ಥಿಗಳ ಹೋರಾಟ, ಅವರ ಬೇಡಿಕೆ ಏನಂತಂದ್ರೆ ಈ ನೀಟ್ ಎಕ್ಸಾಮ್ ಅಲ್ಲಿ, ಈ ದೇಶದ ಅತ್ಯುನ್ನತ ಎಕ್ಸಾಮ್, ಒಂದು ಪ್ರತಿಷ್ಠಿತ ಮತ್ತೆ ಅತ್ಯುನ್ನತ ಎಕ್ಸಾಮ್ ಅಂತಾನೆ ಕರಿಬಹುದಂತಹ ಈ ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತವರು NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಈ ಏಜೆನ್ಸಿ ಯಾರ ಅಂಡರ್ ಬರುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ UGC ಗ್ರಾಂಟ್ ಕಮಿಷನ್ ಏನಿದೆ, ಈ ಗ್ರಾಂಟ್ ಕಮಿಷನ್ ಅಂಡರ್ ಅಲ್ಲಿ ಇದು ಬರುತ್ತೆ. ಈ NTA ಮತ್ತೆ UGC ನಡೆಸುವಂತಹ ಈ ನೀಟ್ ಪರೀಕ್ಷೆ ಹಗರಣ ಮೊಬೈಲ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಉಟ್ಕೊಂಡಂತಹ ಈ ಚಳವಳಿ, ಪ್ರತಿಭಟನೆ ಇವತ್ತು ಈ ದೊಡ್ಡ ಮಟ್ಟದಲ್ಲಿ. ಇದಕ್ಕೆಲ್ಲ ಕಾರಣ ಯಾರಂತ ಅಂದ್ರೆ ಅದು ಮಿನಿಮಮ್ ಕಾಮನ್ ಸೆನ್ಸ್ ಇರುವಂತಹ, ವಿದ್ಯಾವಂತರು ಇರುವಂತಹ ಜನರು ಅರ್ಥ ಮಾಡ್ಕೋಬೇಕಾಗಿರೋದು, ಈ ದೇಶದ ಅಧಿಕಾರ ಅನುಭವಿಸ್ತಾ ಇರುವಂತಹ, ಅಧಿಕಾರ ಮಾಡ್ತಾ ಇರುವಂತಹ ಸರ್ಕಾರಗಳು. ಬಂಧುಗಳೇ, ನಾನು ಹೇಳಕ್ ಹೋಗಿರೋದು ಇಷ್ಟೇನೆ. ನೋಡ್ರಿ, ಕಳೆದ 10 ವರ್ಷದಲ್ಲಿ 152 ದೇಶದ ಪ್ರಮುಖ ಎಕ್ಸಾಮ್ಗಳು ಸ್ಕ್ಯಾಮ್ ಆಗಿರೋದು. ಅಂದ್ರೆ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದು ಅಥವಾ ಇನ್ನಿತರ ವೇಸ್ಟ್ ಘಟನೆಗಳು ನಡೆದಿರುವಂತಹ ಉದಾಹರಣೆಗಳು. ಇದು 152 ಘಟನೆಗಳು ಈ ತರ ನಡೆದಿದೆ. ಬಂಧುಗಳೇ, ಈ ನೀಟ್ ಪೇಪರ್ ಅಲ್ಲಿ ಸುಮಾರು ಲಕ್ಷಾಂತರ ಜನರು, ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮ್ ನ ಒಂದು ದೊಡ್ಡ ಕನಸನ್ನ ಇಟ್ಕೊಂಡು, ದೊಡ್ಡ ಆಶಯಗಳನ್ನ ಇಟ್ಕೊಂಡು, ಪೇರೆಂಟ್ಸ್, ಇತ್ತೀಚೆಗೆ ಪೇರೆಂಟ್ಸ್ ಹೇಗಾಗಿದ್ದಾರೆ ಅಂದ್ರೆ ನೀನು ಮೆಡಿಕಲ್ ಮಾಡ್ಬೇಕು, MBBS ಮಾಡ್ಬೇಕು ಅನ್ನೋ ಮಟ್ಟಿಗೆ ಎಲ್ಲಾ ವಿದ್ಯಾರ್ಥಿಗಳನ್ನು ಸಹ ತಯಾರು ಮಾಡ್ತಾರೆ. ಇಂತಹ ಪೋಷಕರು ಕನಸ್ಕೊಟ್ಕೊಂಡು ತನ್ನ ಮಕ್ಕಳನ್ನ ಓದಿಸುವಂತ ಸಂದರ್ಭದಲ್ಲಿ ನೀಟ್ ಅಂತ ಎಕ್ಸಾಮ್ ಒಂಥರ ದೊಡ್ಡ ಭೂತವಾಗಿ, ದೊಡ್ಡ ಒಂದು ಪ್ರೆಷರ್ ಆಗಿ, ಮಾನಸಿಕ ಒತ್ತಡಕ್ಕೆ ಸಿಲುಕಿಸುವಂತಹ ಎಕ್ಸಾಮ್ ಈ ಸಂದರ್ಭದಲ್ಲಿ ಆ ರೀತಿಯಾಗಿ ಸೃಷ್ಟಿಯಾಗಿದೆ. ಇಂಥ ಎಕ್ಸಾಮ್ ಅನ್ನ, ಪ್ರತಿಷ್ಠಿತ ಎಕ್ಸಾಮ್ ಅನ್ನ ಸರಿಯಾದ ರೀತಿಯಲ್ಲಿ ನಡೆಸಕ್ಕಾಗದೇ ಇರುವಂತಹ ಸರ್ಕಾರ, ಮುಖ್ಯವಾಗಿ ಇದಕ್ಕೆ ಹೊಣೆಗಾರಿಕೆ ಆಗಿರುವಂತವರು ಎಜುಕೇಶನ್ ಮಿನಿಸ್ಟರ್, ಮತ್ತೆ NTA ಮತ್ತೆ UGC.
ಮುಖ್ಯವಾಗಿ ಇದು ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಒಂದು ಪರೀಕ್ಷೆ ಅಂತಾನೆ ಹೇಳ್ಬೋದು. ಅದೇ ನಡೆಸಬೇಕಾಗಿರುವಂತಹ, ಅದ್ರಲ್ಲಿ ಯಾವುದೇ ತರ ಅನುಮಾನಗಳು ಬೇಡ. ನೋಡ್ರಿ, ಈ ಎಕ್ಸಾಮ್ ಅಲ್ಲಿ ಪೇಪರ್ ಲೀಕ್ ಆದಾಗ ಸುಮಾರು ವಿದ್ಯಾರ್ಥಿಗಳು, ಅಂದ್ರೆ 26 ವಿದ್ಯಾರ್ಥಿಗಳು ಮನನೊಂದು ಸೂಸೈಡ್ ಮಾಡ್ತಾರೆ. ಅಂದ್ರೆ ಅವ್ರ ರೀಸನ್ಗಳು ಏನಂತ ಅಂದ್ರೆ, ನನ್ನ ಕ್ಷಮಿಸ್ಬಿಡಿ ಅಪ್ಪ, ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ, ನಿಮ್ ಕನ್ಸ್ ನಾನು ನನ್ಸ್ ಮಾಡಕ್ಕಾಗಿಲ್ಲ, ನಾನು ಅನ್ಕೊಂಡಿದ್ದ ನನ್ಸ್ ಮಾಡಕ್ಕಾಗಿಲ್ಲ. ಯಾಕೆ ಅವರು ಸೂಸೈಡ್ ಮಾಡ್ಕೊಂಡು ಅಂದ್ರೆ, ಮತ್ತೆ ನಾನು ಎಕ್ಸಾಮ್ ಬರೆದ್ರೆ ನಾನು ಪಾಸ್ ಆಗ್ತೀನೋ, ನನಗೆ ರ್ಯಾಂಕ್ ಬರುತ್ತೋ, ನನ್ಗೆ ಮೆಡಿಕಲ್ ಸೀಟ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ಫುಲ್ ಅಲ್ಲಿ. ಈಗ ಘಟನೆ ವಿಚಾರಕ್ಕೆ ಬರೋದಾದ್ರೆ, ಈ ಏನು ಗೌರವಾನ್ವಿತ ನ್ಯಾಯಮೂರ್ತಿಗಳು ಕಾಕ್ರೋಚ್ ನಿರುದ್ಯೋಗಿ ಯುವಕರನ್ನ, ದೇಶದ ನಿರುದ್ಯೋಗಿ ಯುವಕರನ್ನ ಕಾಕ್ರೋಚ್ಗಳು, ಜಿರ್ಣೆಗಳು ಅಂತ ಕರೆದ ಮೇಲೆ ಉಟ್ಕೊಂಡಂತ ಈ ಪ್ರತಿಭಟನೆ ಹೋರಾಟ ಕಳೆದ 2-3 ತಿಂಗಳಿಂದ ಸಹ ನಡೀತಾ ಇದೆ. ಈ 2-3 ತಿಂಗಳಿಂದನೂ ಸಹ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಸಹ ರಿಯಾಕ್ಷನ್, ಅದ್ರ ಬಗ್ಗೆ ಗಮನವನ್ನೇ ಕೊಡದೇ ಉದಾಸೀನ ತೋರಿಸ್ತಾ ಬಂದಿದೆ. ಸೋನಮ್ ವಾಂಗ್ಚುಕ್ ಅವರು ಈ ಹೋರಾಟದಲ್ಲಿ ಜೊತೆಗೂಡಿ ಕಳೆದ ಒಂದು 25 ದಿನಗಳ ಹಿಂದೆ ಉಪವಾಸವನ್ನ, ಜಂತರ್ ಮಂತರಲ್ಲಿ ಉಪವಾಸವನ್ನ ಕೂತು, ನಾವು ಮಳೆಗಾಲದ ಅಧಿವೇಶನವರೆಗೆ ನಿಮ್ಗೆ ಕಾಲಾವಕಾಶ ಕೊಡ್ತೀವಿ, ನಾವು ಸಂಸತ್ ಭವನಕ್ಕೆ ನಾವು ಮುನ್ನುಗ್ತೀವಿ ಅಂತ 20 ದಿನಗಳಿಂದನೇ ಸಹ ಹೇಳಿ, ಅವಾಗ್ಲೂ ಸಹ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಪ್ರಧಾನ ನರೇಂದ್ರ ಮೋದಿಗಳು ಸಹ ಗಮನ ಹರಿಸಿಲ್ಲ. ಹಾಗೇನೆ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ಸಹ ಇದ್ರ ಬಗ್ಗೆ ಯಾವುದೇ ತರ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಮುಖ್ಯವಾಗಿ ನೋಡ್ರಿ, ಇಲ್ಲಿ ಹಲವಾರು ಲೀಡರ್ಗಳು ಹೋಗಿ ಜಂತರ್ ಮಂತರಲ್ಲಿ ಈ ಪ್ರತಿಭಟನೆಗೆ ಸಹಕಾರ ಕೊಟ್ಟಿದ್ದಾರೆ. ಆದ್ರೆ ಇದಂತೂ ಸೂಕ್ಷ್ಮ ವಿಚಾರ ಅನ್ನೋದನ್ನ ಸರ್ಕಾರಗಳಾಗ್ಲಿ, ಇಂಟೆಲಿಜೆನ್ಸಿ ಆಗ್ಲಿ, ನ್ಯಾಯಾಂಗ ಇಲಾಖೆ ಆಗ್ಲಿ ಯಾರು ಸಹ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಂತಹ ವ್ಯಕ್ತಿಗಳನ್ನ ಬೆಳಗಿನ ಜಾವ ಇದ್ದಕ್ಕಿದ್ದಾಗ್ಲೇ ಬಂದು ಎತ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಗೃಹ ಬಂಧನದಲ್ಲಿ ಇಟ್ಬಿಡೋದು. ಆ ನಂತರದಲ್ಲೇ 20ನೇ ತಾರೀಕಿಂದ, ಅಂದ್ರೆ ಈ ತಿಂಗಳು 20ನೇ ತಾರೀಕಿಂದ ಸ್ಟಾರ್ಟ್ ಆದಂತಹ ಸಂಸತ್ ಅಧಿವೇಶನಕ್ಕೆ ಮಾರನೇ ದಿನ ಈ ಹೋರಾಟಗಾರರು, ಈ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ನಾವು ಸಂಸತ್ ಭವನಕ್ಕೆ ನುಗ್ತೀವಿ, ನಮ್ಗೆ ನ್ಯಾಯ ಬೇಕು, ನಮ್ಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು ಅನ್ನೋ ಒಂದು ಬೇಡಿಕೆ ಇತ್ತಲ್ಲ, ಈ ಬೇಡಿಕೆ ಬಗ್ಗೆ ಇವರು ಗಮನ ಹರಿಸಿಲ್ಲ. ಈ ಗಮನ ಹರಿಸ್ತಾ, ಈ ಉದಾಸೀನ ಮತ್ತು ಈ ಘಟನೆ ಬಗ್ಗೆ ಗಮನ ಹರಿಸ್ತಾ ಇರೋದ್ರಿಂದನೇ ಇವತ್ತು ನಿನ್ನೆ ನಡೆದಂತಹ ಘಟನೆಗೆ ಕಾರಣ ಅಂತಾನೆ ಹೇಳಿ. ಬಂಧುಗಳೇ, ನಿನ್ನೆ ನಡೆದಂತಹ ಘಟನೆ ನಿಜವಾಗ್ಲೂ ನೀವು ವಿಡಿಯೋಗಳನ್ನ ನೋಡ್ಬೋದು. ಅದು ಒಂದು ಪ್ರೀ ಪ್ಲಾನ್ ಘಟನೆ ಅನ್ಸುತ್ತೆ. ನಿಜವಾಗ್ಲೂ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಕೆಲವೊಂದಷ್ಟು ವಿಡಿಯೋಗಳನ್ನ ನೋಡಿದೆ. ಅಲ್ಲಿ ಸಹ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರೋದು, ಪೊಲೀಸ್ ಅವರೇ ಕಲ್ಲು ಹೊಡೆದಿರೋದು, ಪೊಲೀಸ್ ಅವರೇ ಅಲ್ಲಿ ನಿಂತಿರುವಂತಹ ವಾಹನಗಳನ್ನ ಜಪ್ತಿ ಮಾಡಿರೋದು, ಈ ರೀತಿಯಾಗಿ ಅವ್ರಿಗೆ ವಿದ್ಯಾರ್ಥಿಗಳನ್ನ ಪ್ರಚೋದನೆ ಮಾಡಿದಾಗ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದಾಗ ವಿದ್ಯಾರ್ಥಿಗಳು ಇಂಥ ಸಂದರ್ಭದಲ್ಲಿ ತಮ್ಮ ಸಹನೆಯನ್ನ ಕಳ್ಕೋಬೇಕಾದಂತ ಪರಿಸ್ಥಿತಿ ಸಹ ಉಂಟಾಗಿದೆ. ನಾನು ಒಬ್ಬ ವಕೀಲನಾಗಿ ಹೇಳೋದಾದ್ರೆ, ಈ ದೇಶದ ಯಾವುದೇ ರಾಜ್ಯದ ಪೊಲೀಸ್ ಇಲಾಖೆಗೆ ಅದರದೇ ಆದಂತಹ ಶಿಸ್ತಿರುತ್ತೆ, ಯೂನಿಫಾರ್ಮ್ ಇರುತ್ತೆ. ನಿನ್ನೆ ನೀವು ನಡೆದಂತ ಘಟನೆ ನೈತಿಕ ಪೊಲೀಸ್ ಗಿರಿ ಮಾಡುವಂತಹ ಹಲವಾರು ಜನರು ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ನೀವು ಪೊಲೀಸ್ ಅವರು ಯಾರಾದ್ರೂ ಗಡ್ಡೆ ಬಿಟ್ಟಿದವ್ರು ನೋಡಿದ್ದೀರಾ? ಬೇರೆ ಬೇರೆ ಹೇರ್ ಸ್ಟೈಲ್ಗಳನ್ನ ಬಿಟ್ಕೊಂಡಿರೋರು ನೋಡಿದ್ದೀರಾ? ಇಂಟೆಲಿಜೆನ್ಸಿ ಅವರು ಅಂತ ಹೇಳ್ತಾರೆ. ಇಂಟೆಲಿಜೆನ್ಸಿ ಅವ್ರಿಗೆ ಕೈ ಮಾಡುವಂತಹ, ಲಾಠಿ ಚಾರ್ಜ್ ಮಾಡುವಂತಹ ಅಧಿಕಾರನ ಯಾರು ಕೊಟ್ರು? ಪೊಲೀಸ್ ಅವ್ರಿಗೆ ತಮ್ಮ ಬ್ಯಾಡ್ಜ್ ಹಾಕೊಂಡಿಲ್ಲ. ಅಲ್ಲಿ ಏನು ದೆಹಲಿ ಪೊಲೀಸ್ ಅವರು ಏನಿದ್ದಾರೆ ಅವರು ಸಹ ಹಲವಾರು ತಮ್ಮ ನೇಮ್ ಬ್ಯಾಡ್ಜ್ ಗಳನ್ನ ಹಾಕೊಂಡಿದ್ದಾರೆ. ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಪ್ರಚೋದನೆ ಮಾಡಿ, ವಿದ್ಯಾರ್ಥಿಗಳೇ ಹಲ್ಲೆ ಮಾಡಿ, ಒಬ್ಬ ಹೆಣ್ಣು ಮಗಳು ಅನ್ನೋದು ನೋಡ್ದೇನೆ ಹೆಣ್ಮಕ್ಳ ಮೇಲೆ ಎಷ್ಟು ಅಸಹ್ಯವಾಗಿ ನಡ್ಕೊಂಡಿದ್ದಾರೆ ಪೊಲೀಸರು ಅಂದ್ರೆ. ನಿಜವಾಗ್ಲು ಲಾಠಿಲಿ ತಳ್ಳಿ ಹೊಡೆದು, ಅವ್ರ ಮುಖಕ್ಕೆ ಕಪಾಲಕ್ಕೆ ಹೊಡೆದು, ಅವ್ರ ಮೈಕೈಗೆಲ್ಲ ಹೊಡೆದು, ಅವ್ರ ಸೂವಲ್ಲಿ ಬೂಟಲ್ಲಿ ಒದ್ದು ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ನೀವು ವಿಡಿಯೋಗೆಲ್ಲ ನೋಡಿರ್ಬೋದು. ಇದು ದುರಂತ ಏನಂತಂದ್ರೆ, ಇವತ್ತು ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳು ನನಗೆ ಈ ವಿಡಿಯೋಗಳನ್ನ ನೋಡಕ್ಕೆ ಸಮಯ ಇಲ್ಲ, ನನಗೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿರೋದು ನಿಜವಾಗ್ಲೂ ಸಹ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದ ಅವಮಾನ. ಈ ರೀತಿಯಾಗಿ ನಾನು ಹೇಳ್ಬೇಕು ಅಂತ ನನ್ಗೆ ಅನಿಸ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಸಹ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಈ ರೀತಿಯಾಗಿ ಹೇಳ್ತಾರೆ ಅಂದ್ರೆ, ಈ ದೇಶದ ಸಾರ್ವಜನಿಕರಿಗೆ ನ್ಯಾಯಾಂಗ ಇಲಾಖೆ ಮೇಲೆ ಆಲ್ರೆಡಿ ನಂಬಿಕೆ ಕಳ್ಕೊಳ್ಳುವಂತ ಪರಿಸ್ಥಿತಿ ದೇಶದಲ್ಲಿ ಸೃಷ್ಟಿಯಾಗಿದೆ.
ಆದ್ರೆ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳು ಈ ರೀತಿ ಹೇಳಿರೋದು ನಿಜವಾಗ್ಲೂ ಅದು ದುರಂತ. ಮತ್ತೆ ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಜವಾಗ್ಲು. ದೆಹಲಿ ನ್ಯಾಯಾಲಯವು ಸಹ ತುರ್ತಾಗಿ ಇದನ್ನ ಅರ್ಜಿ ವಿಚಾರಣೆ ಮಾಡ್ಬೇಕು ಅನ್ನೋದನ್ನ ನಿರಾಕರಿಸಿದೆ. ಅದು ಸಹ ತುಂಬಾ ಬೇಜಾರಾಗಿದೆ. ಮುಖ್ಯವಾಗಿ ನೋಡ್ರಿ, ಈಗ ಬೇರೆ ಬೇರೆ ರಾಜಕೀಯ ಪಕ್ಷಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, 2-3 ತಿಂಗಳಿಂದ ಹೋರಾಟ ಚಳುವಳಿ ನಡೀತಾ ಇದೆ. 19 ದಿನ ಉಪವಾಸ ಸತ್ಯಾಗ್ರಹ ನಡೆದಿದೆ. ರಾಹುಲ್ ಗಾಂಧಿ ಆಗ್ಲಿ, ಅವರ ಟೀಮ್ ಆಗ್ಲಿ, ಅವರ ಪಕ್ಷ ಆಗ್ಲಿ ಜಂತರ್ ಮಂತರ್ಗೆ ಹೋಗಿ ಏನು ಎತ್ತ ಅಂತ ವಿಚಾರ ಮಾಡಿದ್ರು. ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಯ್ತು ಅನ್ನೋ ಕಾರಣಕ್ಕಾಗಿ ಇದನ್ನ ರಾಜಕೀಯ ರೂಪವನ್ನ ಪಡ್ಕೊಳ್ಳೋದಕ್ಕೆ, ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಹೋಗಿ ನಾನ್ ಪ್ರತಿಭಟನೆ ಮಾಡ್ತೀನಿ, ನಾನ್ ಮಾಡ್ತೀನಿ ಅಂತ ಇವತ್ತು ನಿನ್ನೆ ಮಾಡ್ತೀನಿ. ಅವರ ಸಮಸ್ಯೆಗಳನ್ನ 20 ದಿನದಿಂದ 30 ದಿನದಿಂದ ಪ್ರತಿಭಟನೆ ಮಾಡ್ತಿರೋ ವಿದ್ಯಾರ್ಥಿಗಳ ಸಮಸ್ಯೆ ಕೇಳಿಲ್ಲ. ಮುಖ್ಯವಾಗಿ ನೋಡ್ರಿ, ಮಿನಿಮಮ್ ಕಾಮನ್ ಸೆನ್ಸ್ ಇರುವಂತಹ, ನಿಜವಾದ ದೇಶಭಕ್ತಿ ಇರುವಂತಹ, ದೇಶದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ, ಕಾನ್ಸ್ಟಿಟ್ಯೂಷನ್ ಮೇಲೆ, ಕಾನೂನು ಮೇಲೆ ಗೌರವ ಇರುವಂತವರು ಇಂಥ ಘಟನೆಯನ್ನ ಖಂಡಿಸ್ಬೇಕು. ಈ ಘಟನೆ ನಡೆದಿರೋ ಸಹ, ಈ ಘಟನೆ ನಡೆದಿರೋದು, ಹೊಡೆದಿರೋದು, ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡಿರೋದು ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳೋರಿಗೆ ನಾನು ಕೇಳೋ ರಿಕ್ವೆಸ್ಟ್ ಏನಂದ್ರೆ, ನಿಮ್ಮ ಮಕ್ಕಳು ನೀಟ್ ಎಕ್ಸಾಮ್ ನ ಬರ್ದಿಲ್ವಾ? ನಾನು ಕೇಳೋದು ನಿಮ್ ಪ್ರಶ್ನೆ, ನಿಮ್ಮ ಮಕ್ಕಳು ನೀಟ್ ಎಕ್ಸಾಮ್ ನ ಬರ್ದಿಲ್ವಾ? ನಾನು ಅವಾಗ್ಲೇ ಹೇಳಿದಂಗೆ 10 ವರ್ಷದಲ್ಲಿ 152 ಪ್ರಮುಖ ಪರೀಕ್ಷಾ ಎಕ್ಸಾಮ್ಗಳಲ್ಲಿ ಸ್ಕ್ಯಾಮ್. ಅಂದ್ರೆ ಈ ಎಕ್ಸಾಮ್ ಗಳನ್ನ ಬರೆಯೋರು ಯಾರು? ಬರೀ ಯಾರ್ದೋ ಒಬ್ರು ಮಕ್ಕಳು ಎಕ್ಸಾಮ್ ಬರೀತಾರ, ನಿಮ್ ಮಕ್ಳು ಎಕ್ಸಾಮ್ ಗಳು ಬರೀಲ್ವಾ? ಆಯ್ತು, ಪೊಲೀಸ್ ಅವ್ರಿಗೆ ಹೊಡೆದ್ರು ಅಂತ ಹೇಳ್ತೀರಲ್ಲ, ಪೊಲೀಸ್ ಅವರೇ ಸಹ ಕಾರ್ಗಳನ್ನ ಹೊಡೆದಾಕಿರುವಂತಹ, ಮತ್ತೆ ಕಲ್ಲನ್ನ ತೂರಾಟ ಮಾಡಿರುವಂತಹ, ಮಹಿಳೆಯರ ಮೇಲೆ ಹಲ್ಲೆ ಮಾಡಿ ನಿಮ್ಗೆ ಲಾಠಿ ಚಾರ್ಜ್ ಮಾಡ್ಬೇಕಾದ್ರೂ ಸಹ ಸಂವಿಧಾನ ಹೇಳುತ್ತೆ, ಕಾನೂನು ಹೇಳುತ್ತೆ ಯಾವ ರೀತಿಯಾಗಿ ಲಾಠಿ ಚಾರ್ಜ್ ಮಂಡಿಯಿಂದ ಕೆಳಗಡೆ ಹೊಡಿಬೇಕು ಅಂತ. ಅಂದ್ರೆ ಮಂಡಿ ತತ್ತಿ ಇದೆಯಲ್ಲ, ಈ ತತ್ತಿಗೆ ಹೊಡಿಬೇಕು ಅಂತ ಅವ್ರಿಗೆ ಕಾನೂನು ಇರುತ್ತೆ, ಆಯ್ತಾ? ಆದ್ರೆ ಇವರು ಮುಖಕ್ಕೆ, ಆಮೇಲೆ ಇನ್ನು ಹೇಳೋದಾದ್ರೆ ಆ ಲಾಠಿ ಇದೆಯಲ್ಲ, ಆ ಲಾಠಿಲಿ ಸ್ಕ್ರೂ ಮೊಳೆಗಳಿರುವಂತಹ ಲಾಠಿಗಳನ್ನ ತಗೊಂಡು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಇವರು ಏನಂತ ಹೇಳ್ಬೇಕು? ಇವರು ಪೊಲೀಸ್ ಅಥವಾ ಏನು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲು. ಬಂಧುಗಳೇ, ಈ ಘಟನೆನ ನಾವೆಲ್ಲರೂ ಸೇರಿ ಖಂಡಿಸ್ಬೇಕಾಗಿದೆ. ವಿದ್ಯಾರ್ಥಿಗಳು ನಿನ್ನೆ ನಡೆಸಿದಂತ ಹೋರಾಟಕ್ಕೆ ಕೈ ಜೋಡಿಸ್ಬೇಕಾಗಿದೆ, ಬೆಂಬಲವಾಗಿ ನೀಡಬೇಕಾಗಿದೆ. ಈ ದೇಶದ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಇದು ವರ್ಸ್ಟ್ ಸಿಸ್ಟಮ್. ಬಡವರಿಗೆ ಒಂದು ಎಜುಕೇಶನ್, ದುಡ್ಡಿರೋರ್ಗೆ ಒಂದು ಎಜುಕೇಶನ್, ದುಡ್ಡಿಲ್ಲದವ್ರಿಗೆ ಒಂದು ಎಜುಕೇಶನ್, CBSE, ಸ್ಟೇಟ್, ಸೆಂಟ್ರಲ್ ಎಲ್ಲ ವ್ಯವಸ್ಥೆಯನ್ನ ಹಾಳುಗೆಡವಿ, ಎಜುಕೇಶನ್ ಸಿಸ್ಟಮ್ ನ ಹಾಳು ಮಾಡಿ ಇವತ್ತು ಈ ಪರಿಸ್ಥಿತಿ. ನಾವು ಡಿಮ್ಯಾಂಡ್ ಮಾಡೋದು, ರಾಜೀನಾಮೆ ಕೊಟ್ರೆ ಸಾಲದು, ವ್ಯವಸ್ಥೆ ಬದಲಾಗಬೇಕು, ಈ ಎಜುಕೇಶನ್ ಸಿಸ್ಟಮ್ ಬದಲಾಗಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡೋಣ. ದೇಶದ ವಿದ್ಯಾರ್ಥಿಗಳು ನಡೆಸ್ತಿರುವಂತಹ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ತಾ ನಾನು ನಿಮ್ಮ ಮಾತನ್ನ ಮುಗಿಸ್ತೇನೆ.